ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಹಾಸ್ಯ ಧಾರಾವಾಹಿ ಇವತ್ತಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಇತ್ತ ಮೀನಾ ಅವರಮ್ಮ ಕುಸ್ಮ ಎಲ್ರು ನಿಂತಿರ್ತಾರೆ. ನಿಂತಾಗ ಮಂಜನ್ಗೆ ಎಷ್ಟು ಬುದ್ಧಿವಾದ ಹೇಳ್ತಾರೆ. ಬೇಡ ಕಣೋ, ಕೆಟ್ಟವ್ರ ಸವಾಸ ಮಾಡ್ಬೇಡ ಅಂತ ಹೇಳಿ. ಯಾರು ನಮ್ಗೆ ದುಡ್ಡು ತಂದು ಕೊಡೋದಿಲ್ಲ, ಡಿಪ್ಲೊಮಾ ಮಾಡಿದ್ರು ಕೂಡ ಮೆಕ್ಯಾನಿಕ್ ಕೆಲ್ಸನೇ ಮಾಡೋದು ಅಂತ ಹೇಳಿ ವ್ಯಂಗ್ಯ ಹಾಡ್ತಾನೆ. ನೀವು ಸುಮ್ಮನಿದ್ ಬಿಡಿ ಅಂತ ಹೇಳಿ ಹೊರಟೋಗ್ಬಿಡ್ತಾನೆ, ಯಾರ ಮಾತು ಕೇಳ್ದಂಗೆ. ಆಮೇಲೆ ಅವ್ರಮ್ಮ ಕುಸ್ಮ ಏನ್ ಮಾಡೋದು ಇವ್ನಿಗೆ ಅಂತ ಹೇಳಿ ಮೀನನ್ ಜೊತೆ ಅಂತ ಇರ್ತಾರೆ. ಸರಿ, ಇತ್ತ ಮೀನಾ ಮನೆಗ್ ಬರ್ತಾಳೆ. ಮನೆಗ್ ಬಂದ್ಮೇಲೆ ಅವ್ರತ್ತೆ ಹಸ್ವು ಹಸ್ವು ಅಂತ ಇರ್ತಾಳೆ, ಅಡ್ಗೆ ಮಾಡ್ತಾ ಇರ್ತಾಳೆ ಮೀನಾ. ಅನಂತರ ಆ ಕಡೆ ಮಂಜ ಮತ್ತೆ ಸುಬ್ಬ ಬಂದ್ಬಿಟ್ಟು ದುಡ್ಡು ಕೊಟ್ಟೋಗಿರ್ತಾರೆ. ಸರಿಯಾಗಿ ಅವ್ರಿಗೆ ಮರ್ಯಾದೆ ಮಾಡೋದನ್ನು ಕೂಡ ಮಾಡಿರ್ತಾನೆ ಸೂರ್ಯ. ಆ ದುಡ್ಡನ್ನ ಮೇಲೆ ಎತ್ಕೊಂಡ್ ಬಂದು ಮನೆಗ್ ಕೊಡಕ್ಕೆ ಅಂತ ಹೇಳಿ ಬರ್ತಾನೆ. ಅಲ್ಲಿ ಈಗಾಗ್ಲೇ ಇವನು ಮಂಜ ಕದ್ದಿರ್ತಕ್ಕಂಥ ವಿಚಾರನ ಚೇತು ಕೇಳ್ತಾನೆ. ಆ ಚೇತು ಕೇಳಿದ್ರು ಕೂಡ ಏನ್ ಹೇಳ್ಬೇಕು ಅನ್ನೋದೇ ಅವನಿಗೆ ಅರ್ಥ ಆಗೋದಿಲ್ಲ. ಸುಮ್ಮನೆ ಮೌನವಾಗಿ ಬಂದ್ಬಿಡ್ತಾನೆ. ಇಲ್ಲಿ ಕುಸುಮ ಪಾಪ ಬಹಳಷ್ಟು ಬೇಸರ ಮಾಡ್ಕೊಂಡಿರ್ತಾಳೆ. ಅದೇ ಗುಂಡ್ನಲ್ಲಿ ಅಡಿಗೆ ಮಾಡ್ತಾ ಇರ್ತಾಳೆ. ಅಡಿಗೆ ಮಾಡ್ಬೇಕಾದ್ರೆ ಇಲ್ಲಿ ಶಾಂತಿ ಬಂದು, ಏನೇ 1 ಗಂಟೆ ಆಯ್ತು ಅಂದ್ರೂ ಹೊಟ್ಟೆೊಳಗ್ ತಾಳ ಹಾಕ್ತದೆ, ನೀನ್ ಇನ್ನೂ ಅಡಿಗೆ ಮಾಡಿಲ್ವಲ್ಲೇ ಅಂತ ಹೇಳಿ. ಅದಕ್ಕೆ ನೀನೇ ಇದ್ದವಳು, ಅತ್ತೆ ನಿಮ್ಗೆ ಟೈಮಿಗೆ ಸರಿಯಾಗಿ ಊಟ ಹಾಕ್ಬೇಕು ಅಂದ್ರೆ ಜೈಲ್ಗೆ ಹೋಗ್ಬೇಕು ಅಂತಾಳೆ. ಏನೇ ಅತ್ತೆನೇ ಜೈಲ್ಗೆ ಹೋಗು ಅಂತ ಅಂತೀಯೇನೆ ಅಂತಾಳೆ. ಅದಕ್ಕೆ ಆಗಲ್ಲ ಅತ್ತೆ ಅಂತಾಳೆ. ಸಾಕು ಸುಮ್ಮನೆ, ಸಮಾಧಾನ ಮಾಡಕ್ ಚೆನ್ನಾಗ್ ಕಲ್ತಿದೀಯ, ಸದಾರಾಮೆ ಸರಿಯಾಗಿದೀಯ ಅಂತಾಳೆ. ಅಷ್ಟೊತ್ತಿಗೆ ಮೀನಾ ಅಂತ ಯಾರೋ ಕೂಕ್ಕೊಂಡ್ ಬರ್ತಾರೆ. ಆ ಕೂಕ್ಕೊಂಡ್ ಬರ್ತಿದ್ದಾಗೇನೆ ಅಲ್ಲಿ ಹೋಗ್ತಾಳೆ. ಹೋದಾಗ ಒಂಚೂರು ಮೀನನ್ ಕರಿಯಮ್ಮ ಅಂತಾಳೆ. ಯಾಕೆ ನಿನಗ್ ಬಾಯಿಲ್ವಾ, ಕೂಗು ಅಂತ ಹೇಳಂತಾಳೆ. ಅಂದಾಗ ಅದೇ ಸಮಯಕ್ಕೆ ಮೀನಾ, ಮನೆಯವ್ರು ಕರೀರಿ ಅನ್ನಪ್ಪ, ಅದಕ್ಕೆ ಯಾಕಮ್ಮ ಹಿಂಗಾಡ್ತೀಯ ಅಂತ ಹೇಳಿ ಅವ್ರಂತಾರೆ. ಆಮೇಲೆ ಮೀನಾ ಬಂದು ಹೂವನ್ನ ಕೊಡ್ತಾಳೆ. ನಿಮ್ ವಾಯ್ಸ್ ಕೇಳಿ ನಾನೇ ತಗೊಂಡ್ ಬಂದೆ, ತಗೊಳ್ಳಿ ಅಕ್ಕ, ನೀವ್ ಕೇಳ್ದಷ್ಟು ಹೂವು ತಗೊಮ್ಮ, 400 ರೂಪಾಯಿ ಐತೆ, ಸರಿ ಅಕ್ಕ ಅಂತ ಹೇಳಿ ಕೊಟ್ಟು ಕಳಿಸ್ತಾಳೆ. ಕೊಟ್ಟು ಕಳಿಸಿದ್ಮೇಲೆ ಇತ್ತ ಮೀನಾ ದುಡ್ಡು ಆ ಕಡೆ ರೋಹಿಣಿ ಮೊದಲನೇ ಗಂಡ ಬಂದ್ ಕೂತಿರ್ತಾನೆ ದುಡ್ಡು ಕೇಳಕ್ಕೆ ಅಂತೇಳಿ ಬ್ಯೂಟಿ ಪಾರ್ಲರ್ಗೆ. ಆಮೇಲೆ ಯಾರು ನಿಮ್ಮನ್ನ ಕೇಳ್ಕೊ ಬಂದಿದ್ದಾರೆ ಅಂತ ಅಂದಾಗ ಹೋಗ್ ನೋಡೋಗೆ ಅಂತೇಳಿ ರೋಹಿಣಿ ತನ್ನ ಸ್ನೇಹಿತೆ ಕಳಿಸ್ತಾನೆ. ಅಲ್ಲೋಗಿ ನೋಡೋಷ್ಟ್ರಲ್ಲಿ ಅವನೇ ಒಳಗ್ ಬಂದ್ಬಿಡ್ತಾನೆ. ಒಳಗ್ ಬಂದ್ ಕೂತಿರೋದ್ ನೋಡಿ ಕೇಳ್ತಾನೆ, ದುಡ್ಡು ಕೊಡು ಅಂತ ಹೇಳಿ. ಏನ್ ಯಾವಾಗ್ಲೂ ದುಡ್ಡು ಅಂತೀಯಲ್ಲ, ಮೊನ್ನೆ ಏನೋ ಕೊಟ್ಟಿದ್ದೀನಿ ಅಂತ ಅಂತಾಳೆ. ಅದೆಲ್ಲ ಗೊತ್ತಿಲ್ಲ, ಈಗ ಪಟಾಪಟ ಅಂತ ನಿಮ್ ಮತ್ತೆ ಮನೆಗೆ ಹೋಗಿ ತಿಳ್ಸೋದ್ಕಿಂತ ಮೊದ್ಲು ನೀನ್ ಕೊಟ್ಟು ಸರಿ ಅಂತ ಹೇಳಿ ಕೇಳ್ತಾನೆ. 50,000 ಬೇಡಿಕೆ ಇಡ್ತಾನೆ. 50,000 ನಾನು ಎಲ್ಲಿ ತರ್ಲಿ ಅಂತ ಹೇಳಂತಾಳೆ. ಅದೆಲ್ಲ ಗೊತ್ತಿಲ್ಲ ನನಗೆ, ಪಟ್ ಅಂತ ಖಾಲಿ ಆಗೋಯ್ತು, ಏನ್ ಮಾಡ್ಲಿ ಅಂತ ಅಂತಾನೆ. ಆಮೇಲೆ ಅಲ್ಲಿ ಬ್ಯೂಟಿ ಪಾರ್ಲರ್ ಓನರ್ ಬಂದು, ಏನಿದು ಒಳಗಡೆ ಗಂಡಸರು ಕೂರ್ಸ್ಕೊಂಡಿದಿರಲ್ಲ, ಇದು ಹೆಂಗಸರು ಬ್ಯೂಟಿ ಪಾರ್ಲರ್ ಅಂತ ಹೇಳಿ ರೇಗ್ತಾಳೆ. ಆಮೇಲೆ ಅವ್ನ ಹತ್ತ ಹೋಗ್ತೀನಿ, 2 ದಿನ ಟೈಮ್ ಕೊಡುತ್ತೆ ಕೇಳ್ತಾಳೆ. ಹೊರಟೋಗ್ತಾನೆ. ಹೊರಟೋದ್ಮೇಲೆ ಇವಳು ಅಕೌಂಟ್ಸ್ ನೋಡ್ಬೇಕು ಬಾ ಅಂತ ಹೇಳಿ ಕರೀತಾರೆ ರೋಹಿಣಿ ಅಕೌಂಟ್ಸ್ ನೋಡಕ್ಕೆ ಅಂತ ಹೇಳಿ ಹೋಗ್ತಾಳೆ. ಆನಂತರ ಮನೆಯಲ್ಲಿ ಈಗಾಗ್ಲೇ ದುಡ್ಡನ್ನ ತಂದ್ಕೊಡಕ್ಕೆ ಅಂತ ಹೇಳಿ ಬರ್ತಾನೆ ಸೂರ್ಯ. ಕೊಟ್ಬಿಡೋಣ ಮನೆಗೆ ಅಂತ ಹೇಳಿ ಬರೋ ಅಷ್ಟರಲ್ಲಿ ಇಲ್ಲಾಗ್ಲೇ ಶಾಂತಿ ಊಟ ಅಂತ ಇರ್ತಾಳೆ. ಅಷ್ಟರಲ್ಲಿ ಯಾರೋ ಬಂದು ಹೂ ಕೇಳ್ತಾರೆ. ಹೂ ಕೊಟ್ಟಂತ ದುಡ್ಡಲ್ಲಿ 400 ರೂಪಾಯಿ ಕೊಡ್ತಾರೆ ಅವರು. 400 ಕೊಟ್ಟಾಗ ಕರೀತಾಳೆ ಇವಳು. ಕರೆದ್ಬಿಟ್ಟು ಗಂಡನ ಜೊತೆ ಬಹಳ ವ್ಯಂಗ್ಯ ಹಾಡ್ತಾಳೆ. ಇವಳು ಹೂ ತಗೊಂಡೋಗಿ, ಮಲ್ಲಿಗೆ ಹೂ ತಗೊಂಡೋಗಿ ಫ್ರಿಜ್ ಅಲ್ಲಿ ಇಟ್ಟಿದ್ದಾಳೆ. ಬೆಳಗ್ಗೆ ಇಡ್ಲಿ ಎಲ್ಲ ಮಲ್ಲಿಗೆ ವಾಸನೆ. ಅಲ್ಲ ಕಣೆ, ಮಲ್ಲಿಗೆ ಇಡ್ಲಿ ಬೇಕು ಅಂತ ಅಂತೀಯ, ಮಲ್ಲಿಗೆ ಹೂವನ್ ಸಹಿಸಕ್ಕಾಗಲ್ವೇನೆ ನಿನ್ಗೆ ಅಂತ ಹೇಳಿ ಕೇಳ್ತಾರೆ. ಆಮೇಲೆ ಹೌದು, ಸೇವಂತಿಗೆ, ಮಲ್ಲಿಗೆ, ಚೆಂಡು ಹೂವು ಎಲ್ಲಾನು ಸಹಿಸ್ತೀನಿ ಅಂತ ಅಂತಾಳೆ. ಆಮೇಲೆ ಸೂರ್ಯ ರಂಗನಾಥ್ ಅವ್ರು ಇದ್ದವರು, ಅಲ್ಲ ಕಣೆ, ಇದೇ ಕೆಲ್ಸನ ರೋಹಿಣಿನ ಶ್ರುತಿನೂ ಮಾಡಿದ್ರೆ ನಿನಗೆ ಹೇಗನಿಸ್ತಿತ್ತು ಹೇಳು ಅಂತ ಅಂದಾಗ, ರೋಹಿಣಿ ಶ್ರುತಿ ಒಳ್ಳೆ ಲೆವೆಲ್ ಅಲ್ಲಿ ಬದುಕ್ತಾ ಇರೋರು ಅಂತ ಹೇಳಿ ಹೇಳ್ತಾಳೆ. ಜೊತೆಗೆ ರೋಹಿಣಿ ನನ್ನ ಹೆಸರಲ್ಲಿ ಪಾರ್ಲರ್ ಇಟ್ಟಿದ್ದಾಳೆ ಗೊತ್ತಾ ಅಂತಾಳೆ. ಮನೆ ಮುಂದೆ ಅಂಗಡಿ ಇಟ್ಟಿದ್ದಾಳೆ. ಒಂದೇ ಒಂದು ದಿನ 1 ರೂಪಾಯಿ ಎಲೆ ಮೇಲೆ ಇಟ್ಟು ಅತಿ ದಕ್ಷಿಣ ತಗೊಳ್ಳಿ ಅಂತ ಅವಳು ಬಾಯಲ್ಲಿ ಬರ್ಲಿಲ್ಲ. ಅದಕ್ಕೆ ರಂಗನಾಥ್ ಅವ್ರದಲ್ಲ, ಈ ಮನೆ ಮಾತ್ರ ನಿಮ್ಮಪ್ಪ ನಿನ್ನ ಹೆಸರಲ್ಲಿ, ರೋಡನ್ನ ನಿನಗೇನು ಸಾಗುವಳಿ ಮಾಡ್ಕೊಟ್ಟಿಲ್ಲ ಅಂತ ಅಂತಾರೆ. ಅಷ್ಟರಲ್ಲಿ ಸೂರ್ಯ ಬರ್ತಾನೆ. ಅಲ್ಲ, ಫ್ಲೈಟು ಆರ್ತಾ ಇರ್ತದೆ, ಮನೆ ಮೇಲೆ ಹೆಂಗಯ್ಯ ಮನೋಜ ಇದ್ದವನು, ಲೇ ಯಾವ್ದೋ ಇದು ದುಡ್ಡು ಅಂತಾನೆ. ಅದಕ್ಕೆ ಸೂರ್ಯ, ಆಲ್ಸೇಷನ್
ಲೈ ಈ ಆಲ್ಸೇಷನ್ ನಾಯಿ ಹಂಗೆ ಎಲ್ಲಾರ ಫುಡ್ ಕಂಡ್ಬಿಟ್ರೆ ಹಂಗೆ ಬಂದ್ಬಿಡ್ತದೆ, ಹಂಗೆ ದುಡ್ಡು ಕಂಡ್ಬಿಟ್ರೆ ನೀನು ಹಂಗೆ ಬಂದ್ಬಿಡ್ತೀಯ. ನನ್ ಗಂಡ ನಂಗೆಲ್ಲ ನಾಯಿಗೋಳಿಸ್ಬೇಡಿ ಅಂತಾರೆ. ಅದಕ್ಕೆ ರಂಗನಾಥ್ ಹೇಳಿದ್ರೆ ಇದು ಯಾವ್ದಪ್ಪ ದುಡ್ಡು ಅಂತಾರೆ. ಅಪ್ಪ ಆಗ ನೀನ್ ಕಳ್ಕೊಂಡಿದ್ದಲ್ಲ ಆ ದುಡ್ಡಪ್ಪ ಅಂತಾರೆ. ಪೊಲೀಸ್ ಕೊಟ್ರು ಈ ದುಡ್ಡನ್ನ. ಅದಕ್ಕೆ ಇವಳು ಹೇಳ್ತಾಳೆ ರೋಹಿಣಿ, ಅದೇನ್ ಪೊಲೀಸ್ನವ್ರು ಕೊಟ್ಬಿಟ್ರು ಕಂಪ್ಲೇಂಟ್ ಕೊಡ್ದೆ ಅಂತಾಳೆ. ಅದಕ್ಕೆ ರಂಗನಾಥ್ ಅವರು ಹಿಂಗಪ್ಪ ಅಂದಾಗ ಅಪ್ಪ ಪೊಲೀಸ್ನವ್ರು ಕರೆದ್ರು, ಕೊಟ್ರು. ಆಮೇಲೆ ಮತ್ತೆ ಮನೋಜ್ ಇದ್ದವನು ಕುಡಿಲಿ ಎಣಿಸ್ತೀನಿ, ಕಳಂಕೈಗೆ ಹೋಗಿದ್ ದುಡ್ಡು ಮತ್ತೆ ಬರಲ್ಲ ಅಂತಾರ, ಹಂಗೆ ಕುಡಿಲಿ ನಾನು ಎಣಿಸ್ಕೊಡ್ತೀನಿ ಅಂತ. ನಿನ್ ಕೈಲ ನೀನು ಒಂಥರ ಕತ್ತೆ ತರ ಇದ್ದಂಗೆ ಅಪ್ಪ, ನನಗೆ ಪೊಲೀಸ್ನವರು ಗೊತ್ತಿರೋರು ಫುಲ್ ದುಡ್ಡು ವಸೂಲಿ ಮಾಡ್ಕೊಟ್ರು, ಇದು ಯಾಕೋ ನಂಬಂಗಿಲ್ವಲ್ಲ ಅಂತ ರೋಹಿಣಿ ಅಂತಾಳೆ. ನೀನು ಕರ್ಕೊಂಬಂದ್ರಲ್ಲ ಮಲೇಷಿಯಾದಿಂದ ಅನ್ನೋ ಮೇಕೆನ, ಅದನ್ನು ನಂಬಂಗಿಲ್ವಲ್ಲ. ಹಾ, ವಿಶ್ವಾಸ ಇದೆಯಲ್ಲ ಅಂತ ಹೇಳಿ ಹಂಗೆ ಹಿಡಿಯೋಣ ಅಂತ ಹೋಗೋ ಅಷ್ಟೊತ್ತಿಗೆ ಹಂಗೆ ಸಾಕಾಗ್ಬಿಟ್ಟಲ್ಲ ಅಂತಾರೆ. ಅಲ್ಲಿ ಕಣೋ ಪೊಲೀಸ್ನವ್ರಿಗೆ ಹೆಂಗ್ ಸಿಕ್ತಾ? ಅದಕ್ಕೆ ಮತ್ತೆ ಅವಳು ಇದ್ದಳು, ಪೊಲೀಸ್ನವ್ರಿಗೆ ನೀವ್ ಕಂಪ್ಲೇಂಟ್ ಕೊಟ್ರ? ಅಯ್ಯೋ ನನಗೆ ಟೈಮ್ ಅಲ್ಲಿ ಇತ್ತಮ್ಮ, ದುಡ್ಡು ಕತ್ಕೊಂಡು ಹೋದ ತಕ್ಷಣ ಫೈನಾನ್ಷಿಯರ್ ನನ್ನ ಹಿಡ್ಕೊಂಡು ಹೋಗ್ಬಿಟ್ಟ. ಆಮೇಲೆ ಅದೆಲ್ಲ ದೊಡ್ಡ ಕತೆ ಬಿಡಮ್ಮ, ಆಮೇಲೆ ಹೇಳ್ತೀನಿ ಅಂತ ಅಂತಾಳೆ. ಮತ್ತೆ ರೋಹಿಣಿ, ಮಾವ ಕಂಪ್ಲೇಂಟ್ ಕೊಟ್ಟೇನೆ ಸರಿಯಾಗಿ ವಿಚಾರಣೆ ಆಗಲ್ಲ, ಇನ್ನು ಕಂಪ್ಲೇಂಟ್ ಕೊಡ್ದೇನೆ ಪೊಲೀಸ್ನವರು ಅದ್ ಹೆಂಗೆ ದುಡ್ಡು ಕೊಟ್ಬಿಟ್ರು ಅಂತ ಅಂತಾಳೆ. ಅದಕ್ಕೆ ಮತ್ತೆ ಸೂರ್ಯ ಇದ್ದ, ಅದು ಪೂರ್ತಿ ದುಡ್ಡು ಅಂತಾಳೆ ರೋಹಿಣಿ. ಕಂಪ್ಲೇಂಟೇ ಕೊಡದೆ ಕಳ್ಳನ್ನು ಹಿಡಿಸಿ ದುಡ್ಡನ್ನು ತಗೊಂಡ್ ಬಂದು ಇದೇ ಮೊದಲನೇ ಸಲ ನಾನು ನೋಡ್ತಾ ಇರೋದು ಅಂತಾಳೆ. ಹೌದಲ್ವಾ ಅಂತಾನೆ ಮನೋಜ. ನಿಜಾನೆ ಲೇ ಸೂರ್ಯ, ಸತ್ಯ ಹೇಳು, ಕಂಪ್ಲೇಂಟೇ ಕೊಡದೆ ಆ ಕಳ್ಳನ್ನು ಹೇಗೂ ಹಿಡಿದ್ರು, ಈ ದುಡ್ಡು ಎಲ್ಲ ಸಿಕ್ತು ನಿಂಗೆ ಅಂತ ಅವನು ವಿಚಾರಣೆ ಮಾಡ್ತಾನೆ. ವಿಚಾರಣೆ ಮಾಡಿದಾಗ ಮತ್ತೆ ಸೂರ್ಯದನು, ಲೈ ನಿನ್ನ ಹೆಂಡತಿ ಬಾಯಿ ಮುಂದೆ ಒಂದ್ ರೆಡ್ ಸಿಗ್ನಲ್ ಹಾಕ್ಬೇಕು ಕಣೋ, ಆ ನಾನ್ ಸ್ಟಾಪ್ ಆಗಿ ಮಾತಾಡ್ತಾನೆ ಇರ್ತಾಳೆ. ಅಪ್ಪ ನನ್ಗೆ ಗೊತ್ತಿರೋ ಒಬ್ಬ ಇನ್ಸ್ಪೆಕ್ಟರ್ ಇದ್ರು, ಅವ್ರಿಗೆ ಫೋನ್ ಮಾಡಿ ಹಿಂಗಾಗಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದೆ. ಇವತ್ತು ಅವ್ರಿಗೆ ಫೋನ್ ಮಾಡಿ ದುಡ್ಡು ಸಿಕ್ಕಿದೆ ಬಾರಪ್ಪ ತಗೊಂಡೋಗು ಇಸ್ಕೊಂಡ್ ಬಂದೆ ಅಷ್ಟೇ. ನೋ, ಕಳ್ಳ ಸಿಕ್ಕಿದ ತಕ್ಷಣ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ, ಆಮೇಲೆ ಅತ್ತೆನ ಕರ್ಸಿ ವಿಚಾರಣೆ ಮಾಡ್ತಾರೆ, ಎಷ್ಟು ದುಡ್ಡ ಕಳ್ತನ ಆಗಿದೆ ಅಂತ ಕೇಳ್ತಾರೆ. ಅದಾದ್ಮೇಲೆ ಕೋರ್ಟ್ ಮುಖಾಂತರನೇ ದುಡ್ಡು ಕೊಡೋದು. ನನಗೆ ಯಾಕೋ ಇದೆಲ್ಲ ನಂಬಕ್ ಆಗ್ತಾ ಇಲ್ಲ. ಯುವಾ ಎಷ್ಟೊಂದು ಡೀಟೇಲ್ಸು ಇಲ್ಲ, ಇಷ್ಟೊಂದು ಡೀಟೇಲ್ಸು ಕಳ್ಳನಿಗೆ ಗೊತ್ತಿರ್ಬೇಕು, ಇಲ್ಲ ಪೊಲೀಸ್ನವ್ರಿಗೆ ಗೊತ್ತಿರ್ಬೇಕು. ಅಲ್ಲ ಗೌಡ್ರಮ್ಮ, ನಿನ್ಗೆ ಇಷ್ಟೊಂದೆಲ್ಲ ಹೆಂಗ್ ಗೊತ್ತು ಅಂತಾನೆ ಸೂರ್ಯ. ನೀವೇನಾದ್ರು ಕ್ರಿಮಿನಲ್ಸಾ ಅಂತಾನೆ. ಆನಂತರ ಮೀನಾ ಇದ್ದವಳು, ಅವಳು ಕೂಡ ಅದೇ ರೀತಿ ಅಂತಾಳೆ. ಹೌದು, ನೀವೇನಾದ್ರೂ ಕ್ರಿಮಿನಲ್ಲ ಅಂತಾಳೆ ಮೀನಾ. ಅದಕ್ಕೆ ಉಳಿದವಳು ರೋಹಿಣಿ, ನಾನು ಟಿವಿನಲ್ಲಿ ನೋಡ್ ತಿಳ್ಕೊಂಡೆ. ಅದಕ್ಕೆ ಮತ್ತೆ ಮೀನಾ ಇದ್ದವಳು, ಟಿವಿನಲ್ಲಿ ಆಪರೇಷನ್ ಮಾಡೋದು ತೋರಿಸ್ತಾರೆ, ನೀವು ಆಪರೇಷನ್ ಮಾಡ್ಬಿಡ್ತೀರಾ? ಒಳ್ಳೊಬ್ಳು ಬಂದ್ಬಿಟ್ಲು ಬಾಯಕಕ್ಕೆ, ಸುಮ್ಮನೆ. ಅಲ್ಲ ಕಣೋ, ಕಳ್ಳ ಎಲ್ಲೋ ನನ್ ಬ್ಯಾಗ್ ಎತ್ಕೊಂಡು ಹೋಗ್ಬೇಕಾದ್ರೆ ಕಳ್ಳ ಅಂತ ಹಂಗೆ ಕೂಗ್ಕೊಂಡ್ರು ಸಿಗ್ಲಿಲ್ಲ. ಆ ಪರ್ಸು ಸಿಗ್ತದೆ ಎಲ್ಲಿ, ಅವನು ಹೇಳುವ ಕಳ್ಳ, ಅವನು ಸಿಕ್ಕಿದ್ರೆ ಸಾಕು, ನಾನು ಹಂಗೆ ಮುಖಾಮುಖಿ ನೋಡ್ದೆ ಹೊಡಿಬೇಕು. ನೀನು ಅವ್ನು ನೋಡ್ಬೇಕು ಅಂದ್ರೆ ಜೈಲ್ಗೆ ಹೋಗ್ಬೇಕು. ಅಲ್ಲಕ್ಕೂ ನೀನ್ ಹೆಂಡತಿ ನೋಡಿದ್ರೆ ಜೈಲ್ಗೆ ಹೋಗಿ ಊಟ ಮಾಡು ಅಂತಾಳೆ. ಅವನ ನೋಡಕ್ಕೆ ಜೈಲ್ಗೆ ಹೋಗು ಅಂತೀಯ, ಏನಂತ ತಿಳ್ಕೊಂಡಿದಿರೋ ನನ್ನನ್ನ ಅಂತ ಅಂತಾಳೆ ನೋಡು ಅಂತಿದ್ದಂಗೆ. ಆಮೇಲೆ ಅಷ್ಟರಲ್ಲಿ ದುಡ್ಡನ್ನ ರಂಗನಾಥ್ ಅವ್ರು ಇದ್ದಾರೆ, ಅದನ್ನ ಜೋಪಾನಾಗಿಡ್ತೀನಿ ಕೊಡಪ್ಪ ಅಂತ ಹೇಳಿ ಈಸ್ಕೊಳ್ತಾರೆ. ಅನಂತರ ರಂಗನಾಥ್ ಅವ್ರು ತಗೊಂಡೋಗಿ ಇಟ್ಟಿರ್ತಾರೆ. ಇತ್ತ ರೋಹಿಣಿ ಗಂಡನ ಜೊತೆ, ಅಲ್ಲ ಕಣ್ರಿ ಕಂಪ್ಲೇಂಟ್ ಕೊಡದೆ ಅದ್ ಹೆಂಗ್ ಸಾಧ್ಯ, ದುಡ್ಡು ತಂದು ಕೊಡಕ್ಕೆ ಕಳ್ಳನೆ ತಂದು ಪೊಲೀಸ್ನವರು ಕರೆದು ಕೊಡಕ್ಕೆ ಹೆಂಗ್ ಸಾಧ್ಯ ಅಂತ ಗಂಡನ ಜೊತೆ ಹೇಳ್ತಾ ಇರ್ತಾಳೆ. ಇತ್ತ ಮೀನ ಕೇಳಿಸ್ಕೊಬಿಟ್ಟು ಮಂಜನಿಗೆ ಫೋನ್ ಮಾಡ್ತಾಳೆ. ಜೊತೆಗೆ ಸೂರ್ಯ, ನೀನು ನನ್ನ ಅನುಮತಿ ಇಲ್ದೆ ಯಾವ್ದೇ ಕಾರಣಕ್ಕೂ ಮನೆಗೆ ಹೋಗಂಗ್ ಕುಡ್ದು ಯಾರನ್ನೂ ಮಾತಾಡ್ಸಂಗ್ ಕೂಡುದು ಅಂತ ಹೇಳಿ ಅದನ್ನ ಮಂಜನ್ ಕೇಳ್ತಾಳೆ. ನೋಡು ಮನೆಯಲ್ಲಿ ಎಲ್ಲ ಷರತ್ತಾಗ್ತಾ ಇದಾರೆ, ಹೋಗಂಗ್ ಕೂಡ್ದು ನೀನ್ ಮಾತಾಡ್ಸಂಗ್ ಕೂಡ್ದು ಅಂತ ಹೇಳಿ ಅಂತ. ಅತ್ತನಿಂದ ಮಂಜ, ನಿನ್ನನ್ನ ಎಲ್ಲಿ ಕರ್ಸ್ಕೊಂಡು ಹೆಂಗ್ ನೋಡ್ಬೇಕು ಅಂತ ಗೊತ್ತೈತಿ ಅಂತಿದ್ದಂಗೆ ಅನುಮಾನ ಶುರುವಾಗುತ್ತೆ ಮೀನಿಗೆ ಮಂಜನ್ ಮೇಲೆ. ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯ್ತದೆ. ಎಲ್ರು ನೋಡಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮ ಆಶೀರ್ವಾದವೇ ಬಹಳಷ್ಟು ಮುಖ್ಯ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ. ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.